ನಿರುದ್ಯೋಗ ಯುವಕರಿಗೆ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದು ಅದರಲ್ಲಿ ಅತ್ಯಂತ ಯಶಸ್ಸು ಸಾಧಿಸಿದ್ದು ಕೇಂದ್ರದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ. ಗ್ರಾಮೀಣ ಭಾಗದ ನಿರುದ್ಯೋಗಿಗಳ ಪಾಲಿಗೆ ನರೇಗಾ ಒಂದು ರೀತಿಯಲ್ಲಿ ವರದಾನವಾಗಿದ್ದು ಇದರಲ್ಲಿ ಭಾಗಶಃ ಪಂಚಾಯಿತಿಯು ಯಶಸ್ಸು ಸಾಧಿಸಿದೆ ಎಂದೇ ಹೇಳಬಹುದು. ಹೀಗೆ ನರೇಗಾ ಯೋಜನೆಯ ಲಾಭ ಪಡೆದು ಆರ್ಥಿಕವಾಗಿ ಮುನ್ನುಗ್ಗುತ್ತಿರುವ ಯುವಕನೇ ಈ ಯುವಕ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಹೋಗಿ ಕೊರೋನಾ ಸಂದರ್ಭದಲ್ಲಿ ಪುನಃ ಗ್ರಾಮಕ್ಕೆ ಬಂದು ಕೆಲಸಕ್ಕಾಗಿ ಹಾತೊರೆಯುತ್ತಿದ್ದ ಸಂದರ್ಭದಲ್ಲಿ ಅವರಿಗೆ ನೆನಪಾಗಿದ್ದೆ ನರೇಗಾ ಯೋಜನೆ. ಈ ಯೋಜನೆಯಲ್ಲಿ ಅವರು ಸಹಾಯಧನ ಪಡೆದು ಕುರಿ ಸಾಕಾಣಿಕೆ ಮಾಡುತ್ತಿದ್ದು ಅದರಲ್ಲಿ ಲಾಭ ಕೂಡ ಗಳಿಸುತ್ತಿದ್ದಾರೆ. 3ನೇ ವರ್ಷದ ಬೆಳೆ ಇದು. 2 ವರ್ಷದಿಂದ ಸತತವಾಗಿ ಕುರಿ ಬೆಳೆಯನ್ನು ಮಾಡ್ತಾ ಬರ್ತಾ ಇದ್ದೇನೆ, ಸಾಕಾಣಿಕೆಯನ್ನು. ನನಗೆ ಈ ಕುರಿಯಿಂದ ಅನುಕೂಲ ಆಗಿದೆ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಡಬೇಕನ್ನೋ ಆಸಕ್ತಿ ಇದೆ. ಯಾವ ಯೋಜನೆಯಲ್ಲಿ? ನರೇಗಾ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಪಂಚಾಯತಿ ವತಿಯಿಂದ ನನಗೆ 70,000 ರೂಪಾಯಿದ್ದು ಒಂದು ಯೋಜನೆಯನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಇನ್ನೂ ಅದು ಬಿಲ್ಲು ಆಗೋದು ಉಂಟು. ಆದರೆ ಆ ಸಹಾಯದಿಂದ ನಾನು ಇನ್ನೂ ಹೆಚ್ಚಿನ ಒಂದು ಬೆಳೆಯನ್ನು ಮಾಡಬೇಕನ್ನೋ ಒಂದು ಕುರಿ ಸಾಕಾಣಿಕೆ ಮಾಡಬೇಕನ್ನೋ ಆಸೆ ಇದೆ, ಆಸಕ್ತಿ ಉಂಟು. ಅಲ್ಲದೆ ಮತ್ತು ನಾನು ಕುರಿ ಎಲ್ಲಿಂದ ತಂದೆ ಅಂದರೆ ಹಾವೇರಿಯಿಂದ ತಂದಿರ್ತೇನೆ. ಇದು ಯಾವ ತಳಿ ಕುರಿಯನ್ನು ತಂದಿದ್ರಿ ನೀವು? ಅದು ತಳಿ ಬಗ್ಗೆ ಎಷ್ಟು ಕುರಿಯನ್ನು ನಾನು ತೊಗೊಂಬಂದಿದ್ದೀನಿ. ಮರಿಯನ್ನು ಇದೆ, ಮಿಕ್ಕಿದೆಲ್ಲ ಗಂಡು ಉಂಟು. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ತಂದಿರೋದು? ನಾನು ಸಣ್ಣ ಮರಿಯಿಂದ ಸಾಮಾನ್ಯ 3-4 ತಿಂಗಳ ಮರಿಯನ್ನು ತಂದಿರ್ತೇನೆ. ಅವು ಸಾಮಾನ್ಯವಾಗಿ ನನಗೆ ಒಂದು ಮರಿಗೆ 10,000 ರೂಪಾಯಿ ಖರ್ಚು ಬಂದಿತ್ತು. ಅದೇ ರೀತಿ ನಮ್ಮ ಪಂಚಾಯತ್ ಸಿಬ್ಬಂದಿಗಳು ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ನನ್ನ ಧನ್ಯವಾದಗಳು. ಅದೇ ರೀತಿ ನಾನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕನ್ನೋದು ಒಂದು ಆಸಕ್ತಿ ಇದೆ. ಮತ್ತು ಇದನ್ನು ಯಾರೇ ಬೇಕಾದರೂ ನಮ್ಮ ಒಂದು ಮಾರಾಟಕ್ಕೆ ಇಟ್ಟಿದ್ದೀನಿ. ಯಾರೋ ಬಂದರೂ ಕೊಡ್ತೀನಿ ಒಂದು ಯೋಗ್ಯ ರೀತಿ ಬೆಲೆಗೆ. ಕೃಷಿ ವರ್ಗದಿಂದ ಬಂದವನು. ಅದೇ ರೀತಿ ಕೃಷಿನೂ ಕೂಡ ನಾನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಅದರ ಜೊತೆಯಾಗಿ ಈ ಕುರಿ ಸಾಕಾಣಿಕೆಯನ್ನು ಮುಂದುವರಿಸಿದ್ದೇನೆ. ಇದರಿಂದ ನನಗೆ ಉತ್ತಮ ಲಾಭವೂ ಉಂಟು. ಉಳಿದ ಅದರ ಹಿಕ್ಕಳ ಮತ್ತು ಗೊಬ್ಬರ ಕೂಡ ನನ್ನ ತೋಟಕ್ಕೆ ಯೋಗ್ಯವಾಗುತ್ತೆ ಹಾಕಲಿಕ್ಕೆ. ಆ ಒಂದು ಉದ್ದೇಶದಿಂದ ಇದನ್ನು ನಾನು ಮಾಡಲಿಕ್ಕೆ ಇಷ್ಟಪಟ್ಟಿದ್ದೀನಿ. ನಮ್ಮ ಮನೆಯವರು ತೋಟದ ಕೆಲಸಕ್ಕೆ ಹೋದಾಗ ನಾನು ಇದಕ್ಕೆ ನೀರು ಕೊಡೋದು, ಮೇವು ಹಾಕೋದು ಎಲ್ಲ ಮಾಡ್ತೀನಿ, ಫುಡ್ ಹಾಕ್ತೀನಿ. ಟೈಮಿಗೆ ಹೇಳಿ ಹೋಗಿರ್ತಾರೆ, ಗಡಿಯಾರ ಇದೆ, ಗಡಿಯಾರ ನೋಡ್ಕೊಂಡು ಆ ಟೈಮಿಗೆ ಹಾಕು ಅಂತ ಹೇಳ್ತಾರೆ. ಅದ್ರ ಪ್ರಕಾರ ನಾನು ಹಾಕ್ತಿದ್ದೀನಿ. ಅಂದರೆ ಒಬ್ಬರಿಂದ ಮಾಡೋಕ್ಕಾಗೋದಿಲ್ಲ ರೀ, ಯಜಮಾನ್ರಿಲ್ದ ಟೈಮ್ನಾಗ ಮನೆ ಹೆಣ್ಮಕ್ಳು ಮಾಡಬೇಕು. ಆವಾಗ ಮಾಡಿದ್ದೆಲ್ಲ ಏನೋ ಒಂದು ಸ್ವಲ್ಪ ಫಲ ತೆಗಿಯೋಕ್ಕೆ ಸಾಧ್ಯ ಆಗೋದು. ಇಬ್ಬರದ್ದು ಸಹಕಾರ ಬೇಕು. ಪಂಚಾಯತ್ ಬೆಳಗಾವಿ ನಾವು 2024-25 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕುರಿ ಶೆಡ್ಡು ಮತ್ತು ದನದ ಕೊಟ್ಟೆ ಮುಂತಾದ ವೈಯಕ್ತಿಕ ಕಾಮಗಾರಿಗಳನ್ನು ಯಶಸ್ವಿಯಾಗಿ ನೆರವೇರಿಸಿ ಸಾರ್ವಜನಿಕರಿಗೆ ಹಾಗೂ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಹೊನ್ನಾವರ ತಾಲೂಕಿನ ಗುಣವಂತಿಯಲ್ಲಿ ನೀವು ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳನ್ನು ಸವಿಯಬೇಕೆಂದು ಇಚ್ಛೆ ಪಟ್ಟಲ್ಲಿ ಬನ್ನಿ ಹೊಸದಾಗಿ ಶುಭಾರಂಭಗೊಂಡ ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ಗೆ. ನಮ್ಮಲ್ಲಿ ಪ್ಯೂರ್ ವೆಜ್ ತಿಂಡಿ ಹಾಗೂ ತಿನಿಸುಗಳನ್ನ ಮನಸ್ಸಿಗೆ ಮುದ ನೀಡುವ ಚಹಾ, ಕಾಫಿ, ಕಷಾಯದ ಜೊತೆ ಸವಿಯಿರಿ. ನಮ್ಮಲ್ಲಿ ಮುಂಜಾನೆ 6 ಗಂಟೆಯಿಂದಲೇ ನಿಮಗೆ ಬಿಸಿ ಬಿಸಿ ಇಡ್ಲಿ, ವಡೆ, ಪುರಿ ಬನ್ಸ್, ಪಲಾವ್, ಅವಲಕ್ಕಿ ಮೊಸರು, ದೋಸೆ, ಮಸಾಲ ದೋಸೆ, ಸ್ಪೆಷಲ್ ತುಪ್ಪದ ದೋಸೆ ಸಿಗುತ್ತೆ. ಅದು ಕೂಡ ಮಧ್ಯಾಹ್ನ 1 ಗಂಟೆಯವರೆಗೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ರಾಗಿ ನೀರು, ಹಲವು ಬಗೆಯ ಕೋಲ್ಡ್ ಡ್ರಿಂಕ್ಸ್ ಸವಿಯಬಹುದು. ಪುನಃ ಮಧ್ಯಾಹ್ನ 4 ಗಂಟೆಯಿಂದ ಸ್ಪೆಷಲ್ ಗೋಬಿ ಮಂಚೂರಿ, ಗೋಲಿ ಬಜೆ, ಬಟಾಟೆ ಬೋಂಡಾ, ಮಿರ್ಚಿ ಬಜೆ, ಈರುಳ್ಳಿ ಬಜೆ, ಸೆಟ್ ದೋಸಾ, ಸಾದಾ ಪ್ಲೇನ್ ದೋಸಾ, ಮಸಾಲೆ ದೋಸಾ, ತುಪ್ಪದ ದೋಸೆ ರಾತ್ರಿ 8:30 ಸಿಗುತ್ತೆ. ನಮ್ಮಲ್ಲಿ 5 ಸ್ಟಾರ್ ಹೋಟೆಲ್ನಲ್ಲಿ ಕುಕ್ ಆಗಿ 20 ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವ ಉಳ್ಳವರಿಂದ ಟಿಫಿನ್ ತಯಾರಾಗುತ್ತೆ. ನೀವು ಕೊಡುವ ಹಣಕ್ಕೆ ಇಲ್ಲಿ ದೋಖಾ ಇಲ್ಲ. ಖುಷಿಯಿಂದ ಬನ್ನಿ, ಸಂತೃಪ್ತಿಯಿಂದ ತಿನ್ನಿ, ಪ್ರಸನ್ನರಾಗಿ ತೆರಳಿ. ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಕಡಿಮೆ ದರದಲ್ಲಿ ಟಿಫಿನ್ ನೀಡಲಾಗುತ್ತೆ. ನೀವು ನಿಮ್ಮ ಮನೆಯಲ್ಲಿಯೇ ಇದನ್ನ ತಿನ್ನಲು ಬಯಸಿದರೆ ನೀವು ಸ್ಪೆಷಲ್ ಆರ್ಡರ್ಗಳನ್ನ ನೀಡಿದಲ್ಲಿ ಶುಚಿಯಾಗಿ ಹಾಗೂ ರುಚಿಕಟ್ಟಾಗಿ ತಯಾರಿಸಿ ಕೊಡುತ್ತೇವೆ. ನಮ್ಮ ಹೋಟೆಲ್ ಇರೋದು ಹೊನ್ನಾವರ ತಾಲೂಕಿನ ಗುಣವಂತಿಯ ಪ್ರಸಿದ್ಧ ಶಂಭುಲಿಂಗೇಶ್ವರ ದೇವಸ್ಥಾನದ ಕಮಾನ್ ಎದುರುಗಡೆ ಇರುವ ರಾಷ್ಟ್ರೀಯ ಹೆದ್ದಾರಿ 66 ಹೋಟೆಲ್ ಕರಾವಳಿ ಸೈಟ್ ಪಕ್ಕದಲ್ಲಿದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಒಳ್ಳೆ ತಿಂಡಿ ಸಿಗ್ತದೆ. ನಾವು ಯಾವತ್ತೂ ಇಲ್ಲೇ ಬರ್ತೀವಿ. ಇಲ್ಲಿ ಒಳ್ಳೆ ತಿಂಡಿ ತಿನಿಸುಗಳು ಸಿಗ್ತದೆ. ನಾವು ಗುಣವಂತೆ ಬಂದಾಗ ಯಾವಾಗಲೂ ಇಲ್ಲೇ ಬಂದು ತಿಂಡಿಯನ್ನು ತಿನ್ಕೊಂಡು ಹೋಗ್ತೇವೆ.
ತುಂಬ ಚೆನ್ನಾಗಿದೆ, ಸೂಪರ್. ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್, ಮಾಲಕರು ಶ್ರೀಪಾದ್ ಗೌಡ. ಮೊಬೈಲ್ ಸಂಖ್ಯೆ 8487075309 ಅಥವಾ 9483392253ಗೆ ಕಾಲ್ ಮಾಡಿ ನಮ್ಮ ಸೇವೆಯನ್ನ ಪಡೆಯಿರಿ. ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ.